ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಒಂದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಸೊ ರೀಸೆಂಟ್ಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಹೋಮ್ ಸ್ಟೇಗೆ ಹೋಗಿದ್ವಿ. ಸೊ ಆ ಹೋಮ್ ಸ್ಟೇ ಇನ್ ದ ಸೆನ್ಸ್ ಇಟ್ ವಾಸ್ ಲೈಕ್ ಅ ಫಾರ್ಮ್ ಹೌಸ್. ಅದ್ರ ಡೀಟೇಲ್ಸ್ ಎಲ್ಲ ಕೂಡ ನಾನು ಹಾಕಿರ್ತೀನಿ. ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಅನದರ್ ಪ್ಲೇಸ್ ವಿಚ್ ಹಸ್ ಹ್ಯಾಡೆಡ್ ಟು ಮೈ ಮೆಮೊರೀಸ್ ಅಂತಾನೆ ಹೇಳ್ಬೋದು. ಸೊ ಕ್ವಿಕ್ ಆಗಿ ವಿಡಿಯೋ ನೋಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನ ಕೂಡ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಈ ಹೋಮ್ ಸ್ಟೇ ಬಂದ್ಬಿಟ್ಟು ಕನಕ್ಪುರ ಹತ್ರ ಇದ್ದಿದ್ದು. ಸೊ ನನ್ನ ಫ್ರೆಂಡ್ ಒಬ್ಬರಿಗೆ ಗೊತ್ತಿರುವಂತ ಒಂದು ಹೋಮ್ ಸ್ಟೇ ಅಂತ ಹೇಳ್ಬೋದು. ಹೋಮ್ ಸ್ಟೇ ಅನ್ನೋದಕ್ಕಿಂತ ಇಟ್ ವಾಸ್ ಸಮಥಿಂಗ್ ಲೈಕ್ ನಾನು ಮುಂಚೆ ಹೇಳಿದ್ನಲ್ಲ ನಿಮ್ಗೆ, ಫಾರ್ಮ್ ಹೌಸ್ ತರ. ಸೊ ಫ್ರೆಂಡ್ಸ್ ಎಲ್ಲ ಕೂಡ ಹೋಗಿದ್ವಿ. ನನ್ನ ಪುಟಾಣಿನ ಕರ್ಕೊಂಡು ಹೋಗಿರ್ಲಿಲ್ಲ ಬಿಕಾಸ್ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಜರ್ನಿ ಅಂತಾನೆ ಹೇಳ್ಬೋದು. ಸೊ ನೈಟೇ ನಾವು ಹೊರಡ್ಬೇಕಾಗಿತ್ತು. ಸೊ ನೈಟೇ ನಾವು ಇಲ್ಲಿ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಡಿನ್ನರ್ಗೆ ವಿಥೌಟ್ ನಾನ್ ವೆಜ್ ಎಲ್ಲ ಐಟಮು ಪರ್ಚೇಸ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲೇ ನಾವೆಲ್ಲ ಅಮ್ಯುನಿಟೀಸ್ ತಗೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಸೊ ಅದೇ ರೀತಿ ಪ್ಲಾನ್ ಮಾಡಿ ಎಲ್ಲಾನು ನಾನ್ ವೆಜ್ ಇಂದ ಹಿಡ್ದು ಮಸಾಲೆಯಿಂದ ಹಿಡ್ದು ಒಂದು ಉಪ್ಪು ಎಣ್ಣೆಯಿಂದ ಹಿಡ್ದು ಎಲ್ಲಾನು ತಗೊಂಡೋಗಿದ್ವಿ. ಸೊ ಇಲ್ಲಿ ನೀವು ಈ ತರ ಅಮ್ಯುನಿಟೀಸ್ ಬೇಕಂದ್ರೂ ಯು ಹ್ಯಾವ್ ಟು ಪೇ ಎಕ್ಸ್ಟ್ರಾ. ಎಕ್ಸಾಂಪಲ್ ಫಾರ್ ಗ್ಯಾಸ್ ಒಂದು 300 ಇರುತ್ತೆ. ಫಾರ್ ಬಾರ್ಬಿಕ್ಯೂ ನೇಷನ್ ಅಂತ ಇದ್ದೀನಿ, ಆ ಮಿಷನ್ಗೆ ಮತ್ತೆ ಚಾರ್ಕೋಲ್ಗೆ ಅದಕ್ಕೊಂದು ಪ್ರೈಸ್ ಇರುತ್ತೆ. ಸೊ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ನಂದು ಹೊಳ್ದು ಇಬ್ರದ್ದು ಚಾನಲ್ ಇದೆ, ಇಬ್ರದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ವಸಂತ ಕಾವ್ಯ ಅನ್ನೋದು ಇವನ್ ಶಿ ಹ್ಯಾಸ್ ಸ್ಟಾರ್ಟೆಡ್ ಅ ನ್ಯೂ ಯೂಟ್ಯೂಬ್ ಚಾನೆಲ್. ನೀವು ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಇಲ್ಲಿ ಬಂದ್ಬಿಟ್ಟು ಮಾಸ್ಟರ್ಸ್ ಇದ್ದಾರೆ. ಒಂದು ನನ್ನ ಗಂಡ, ಇನ್ನೊಂದು ನವೀನ್ ಅಂತ ಹೇಳಿ ಇಸ್ ಆಲ್ಮೋಸ್ಟ್ ಲೈಕ್ ಮೈ ಬ್ರದರ್ ಅಂತಾನೆ ಹೇಳ್ಬೋದು. ಸೊ ಅವನು ಕೂಡ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾನೆ. ನಾನು ಅವನಿಗೆ ರೇಗಿಸ್ತಾ ಇದ್ದೀನಿ ಲಿಟ್ರಲಿ, ಬಿಕಾಸ್ ನಾನು ಫುಲ್ ವಿಡಿಯೋ ಹಾಕ್ತಿಲ್ಲ ಬಿಕಾಸ್ ಎಲ್ಲರೂ ಕಚ 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 ಅಂತ ಮಾತಾಡ್ತಾ ಇದ್ದೀವಿ. ಸೊ ದ ಕ್ಲಾರಿಟಿ ಸಿಕ್ಕಲ್ಲ ಅಂತ ಹೇಳಿ ಐ ಆಮ್ ಗಿವಿಂಗ್ ವಾಯ್ಸ್ ಓವರ್ ಇಯರ್. ನಾನು ಅವ್ನಿಗೆ ಡಿಶ್ ಹೇಳೋ ಅಂದ್ರೆ ಅವ್ನ ಕ್ಯಾಮ್ರಾ ನೋಡೋಕೆ ಲಿಟ್ರಲಿ ನಾಚ್ಕೋತಿದ್ದ. ಸೊ ಎಲ್ಲ ಕೂಡ ಇವರೇ ಮಾಡಿದ್ರು, ನಾವ್ ಏನೂ ಮಾಡ್ಲೇ ಇಲ್ಲ ಗಂಡ್ಮಕ್ಳೆಲ್ಲ. ಬಿಕಾಸ್ ನಾವ್ ಹೇಳಿದ್ವಿ, ನಾವ್ ಯೂಶಲಿ ಆಚೆ ಬರ್ತೀವಿ ಅಂದ್ರೆ ಜಸ್ಟ್ ಬಿಕಾಸ್ ನಾವು ಎಂಜಾಯ್ ಮಾಡ್ಬೇಕು ಅಂತ. ನೀವು ಸುಮ್ಮನೆ ಮತ್ತೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮಲ್ಲಿ ಕೆಲಸ ಮಾಡಿಸ್ಬೇಡಿ ಅಂತ. ಸೊ ನೋಡ್ತಿರ್ಬೋದು ಶುರು ಹಚ್ಕೊಂಡಿದ್ದಾರೆ ಕೆಲಸನ. ಈಸ್ ವೆರಿ ಗುಡ್ ಅಟ್ ಚಾಪಿಂಗ್ ಎವ್ರಿಥಿಂಗ್, ನಾಟ್ ಆನಿಯನ್ಸ್ ಎಲ್ಲಾನು. ಸೊ ಇದು ಮುಗೀತು, ಬನ್ನಿ ನಾನು ನಿಮ್ಗೆ ರೂಮ್ ಟೂರ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತೇನೆ. ಇಟ್ ವಾಸ್ ವೆರಿ ಸ್ಮಾಲ್ ಪ್ಲೇಸ್ ಆಯ್ತಾ. ಅಂದ್ರೆ ಒಂದು ಫ್ಯಾಮಿಲಿ ಕ್ಯಾನ್ ಈಸಿಲಿ ಅಕಾಮಿಡೇಟ್ ಮಾಡ್ಬೋದು. 1 ಬೆಡ್ ಕೊಟ್ಟಿದ್ರು. ಇಟ್ ವಾಸ್ ಲೈಕ್ ನಾರ್ಮಲ್ ಸೈಜ್ ಬೆಡ್. ಕಿಚನ್ ಇತ್ತು, ಬಟ್ ನಾವು ಒಳಗಡೆ ಎಲ್ಲ ಗಲೀಜ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ನಾವು ಆಚೆ ತಗೊಂಡ್ವಿ. ಟಿವಿ, ಸೋಫಾಸ್ ಅಂಡ್ ಎಕ್ಸ್ಟ್ರಾ ಬೆಡ್ಸ್ ಕೂಡ ಕೊಟ್ಟಿದ್ದಾರೆ. ನೈಟ್ ಅಲ್ವಾ ಬಂದಿದ್ದು, ಸೊ ದಟ್ ನಮಗೆ ಅಷ್ಟು ನೇಚರ್ನ ನೋಡೋದಕ್ಕೆ ಚಾನ್ಸ್ ಸಿಕ್ಲಿಲ್ಲ. ಬಟ್ ಬೆಳಿಗ್ಗೆ ಫಸ್ಟ್ ಶೋರ್ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಇದು ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಗ್ರೀನ್ಸ್ ಕಡಿಮೆ ಇದೆ, ಸ್ವಲ್ಪ ಎಲ್ಲ ಒಣಗಿದೆ. ಬಟ್ ವಿಂಟರ್ ಅಥವಾ ರೈನಿ ಸೀಸನಲ್ಲಿ ಬಂದರೆ ಫಾರ್ ಶೋರ್ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಆಚೆಗಡೆಯಿಂದ ತೋರ್ಸೋಣ ಅಂತ ಹೇಳಿದೆ, ತುಂಬಾನೇ ಡಾರ್ಕ್ ಆಗಿತ್ತು. ಬಟ್ ಗೊತ್ತಾಗ್ತಿತ್ತು ಇದು ಅಡಿಕೆ ತೋಟದ ಮಧ್ಯೆನೆ ನಾವ್ ಇದೀವಿ ಅಂತ. ತುಂಬಾ ಚೆನ್ನಾಗಿತ್ತು, ನಾನು ಹೇಳೋದಕ್ಕೆ ಆಗ್ತಾನಿಲ್ಲ. ಇಟ್ ವಾಸ್ ವೆರಿ ಪೀಸ್ಫುಲ್ ಆಯ್ತಾ. ಬಿಕಾಸ್ ಇದೊಂದೇ ಎಸ್ಟೇಟ್ಗೆ ನಿಮ್ಗೆ ವೇ ಇದೆ ಅಷ್ಟೇ, ಬಿಟ್ರೆ ಇನ್ಯಾವುದಕ್ಕೂ ಕೂಡ ದಾರಿಗಳಿಲ್ಲ. ಸೊ ಅಲ್ಲಿ ಪಕ್ಕದಲ್ಲೇ ಒಂದು ರೆಸಾರ್ಟ್ ಇತ್ತು. ನಾವು ರಾತ್ರಿ ಬಂದಿರೋದ್ರಿಂದ ನಾವ್ ಏನೋ ಅಷ್ಟು ನೋಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಸೊ ಈ ಕಡೆ ಸರಿ ಮಾಡ್ತಾ ಇದ್ದಾಳೆ ನನ್ನ ಫ್ರೆಂಡ್ ಅವ್ರ ಪಾಪುಗೆ. ನನ್ಗೆ ನನ್ನ ಪಾಪುನೇ ನೆನಪಾಯ್ತವಳೆ, ಅವಳು ನೆನಪಿಸ್ಕೋತಿದ್ದೆ ನಾನು. ಅವಳು ನಿಜ ಕರ್ಕೊಂಡು ಹೋಗಿ ತುಂಬಾ ಎಂಜಾಯ್ ಮಾಡ್ತಿದ್ಲು ಅಂತ. ಬಟ್ ಕತ್ಲಾಗಿರೋದ್ರಿಂದ ನಾನು ಸ್ವಲ್ಪ ಹೆದರ್ತೀನಿ. ಬಟ್ ಗೊತ್ತಿಲ್ದ್ರೆ ಜಾಗಕ್ಕೆಲ್ಲ ಅವಳನ್ನ ಕರ್ಕೊಂಡು ಹೋಗೋಕೆ ನಾನು ಅಷ್ಟು ಪ್ರಿಪೇರ್ ಆಗಲ್ಲ. ಬಿಕಾಸ್ ನನಗೆ ಸ್ವಲ್ಪ ಅದೊಂಥರ ಫೋಬಿಯಾ. ಗೊತ್ತಿರೋ ಜಾಗಕ್ಕಾದ್ರೆ ಕರ್ಕೊಂಡು ಹೋಗ್ಬಿಡ್ತೀನಿ, ಗೊತ್ತಿಲ್ದ್ರೆ ಜಾಗಕ್ಕೆ ಕಷ್ಟ ನಾನು ಅವಳ ಕರ್ಕೊಂಡು ಹೋಗಲ್ಲ. ಈ ಕಡೆ ಚಿಕನ್ ಎಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ವಿ. ಒಂದ್ ಸ್ವಲ್ಪ ಗ್ರೇವಿಗೆ, ಒಂದ್ ಸ್ವಲ್ಪ ಬಾರ್ಬಿಕ್ಯೂಗೆ ಅಂತೆಲ್ಲಾನು ಹೇಳ್ಬಿಟ್ಟು. ಸೊ ಸಪ್ರೇಟ್ ಮಾಡಿ ಚಿಕನ್ ಎಲ್ಲ ವಾಶ್ ಮಾಡಿ ತುಂಬಾನೇ ಚೆನ್ನಾಗ್ ಅನಿಸ್ತು. ವಾಶ್ ಮಾಡೋದಕ್ಕೆ ಸೇಮ್ ಹಳ್ಳಿ ತರ ಇರುತ್ತಲ್ವಾ, ಆ ತರಾನೇ ಪಂಪ್ ಸೆಟ್ ತರ ಎಲ್ಲ ಇತ್ತು. ಅಲ್ಲಿ ಹೋಗಿ ವಾಶ್ ಮಾಡ್ಕೊಂಡು ಬಂದಿದ್ದು. ಸೊ ಕಂಪ್ಲೀಟ್ ವಿಡಿಯೋ ನಿಮಗೆ ನಾನು ಹಾಗೆ ಹಾಕ್ತೀನಿ ನೋಡಿ. ನಮ್ಮ ವಾಯ್ಸಸ್ ಎಲ್ಲ ಕೂಡ ಚೆನ್ನಾಗೇ ಅನ್ಸುತ್ತೆ. ಸೊ ಎಲ್ಲಾದ್ರೂ ನಾನು ತುಂಬಾ ಬೋರಿಂಗ್ ಅನ್ಸ್ತಿದ್ದಾಗ ನಾನು ವಾಯ್ಸ್ ಓವರ್ ಕೊಡ್ತೀನಿ. ತೊಳ್ಕೊತಾ ಇದೀವಿ ನಾವು. ಮಾಡಲ್ಲ. ಅಯ್ಯೋ, ಎಷ್ಟು ಸಲ ತೊಳಿಬೇಕು? 3 ಸಲ. ನಂಗೆ ಭಯ ಆಗ್ತೈತಿ. ಅವೆಲ್ಲ ಏನಿಲ್ಲ. 2 ಸಲ 3 ಇನ್ನೊಂದೇ ಒಂದ್ಸರಿ ಇನ್ನೊಂದ್ಸರಿ.
ಕೈ ಮುಗಿಸಕ್ಕಾಗಲ್ಲ. ದಿಂಬೆಣ್ಣು ತೊಗೊಂಡು ಉಜ್ಕೊಂಡ್ರೆ ಹೋಗುದು ಬಿಡೋಣ. ಅಲ್ಲಿ ಇನ್ ಫೋಟೋ ತೆಗಿತೀನಿ, ಸ್ಮೈಲ್ ಮಾಡಿ. ಕಳ್ಳ 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 ವಿಡಿಯೋ ಫೋಟೋ ಎಲ್ಲ ಸಖತ್ತಾಗಿ ಇವಾಗ ಸ್ಮೈಲ್ ಮಾಡ್ತಾರಲ್ಲ. ಸೊ ಚಿಕನ್ ಫ್ರೈ ಲಿಟ್ರಲಿ ರೆಡಿ ಆಯ್ತು. ಸಿಕ್ಕಾಪಡೆ ಸಖತ್ತಾಗಿ ಆಗಿತ್ತು. ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇಫ್ ಇನ್ ಕೇಸ್ ನಮ್ಗೆ ಗ್ಯಾಸ್ ಕೊಟ್ಟಿಲ್ಲ ಅಂತಂದಿದ್ರು ಮೋಸ್ಟ್ಲಿ ನಾವ್ ಆ ಜೋಶಲ್ಲಿ ಇದ್ವಿ. ಹೆಂಗೆ ಇದ್ರೆ ಸೌದೆ ಹಾಕೊಂಡ್ಬಿಟ್ಟು ಅದ್ರಲ್ಲೇ ಮಾಡ್ಬೇಡ ಅಂತ. ಸೊ ಇಟ್ ವಾಸ್ ರಿಯಲಿ ಪ್ಲೆಸೆಂಟ್. ಒಂದು ಚೂರು ಔಟ್ಸೈಡರ್ಸ್ ಡಿಸ್ಟರ್ಬೆನ್ಸ್ ಇರಲ್ಲ. ಸಿಕ್ಕಾಪಡೆ ಪ್ರೈವೇಟ್ ಆಗಿರತ್ತೆ ಈ ಜಾಗ ಮಾತ್ರ. ನೋಡಿ ಒಳಗಿಂದ ತೋರಿಸಿದೆಲ್ಲ, ಆಚೆಯಿಂದ ಈ ತರ ಇದೆ. ಲಾನ್ ಪೂರ್ತಿ ಅಂದ್ರೆ ಆಕ್ಸೆಸ್ ಕೊಟ್ಟಿರ್ತಾರೆ. ಆ ಕಡೆ ಬಾರ್ಬಿಕ್ಯೂ ಆಗ್ತಿತ್ತು. ಆಚೆ ಕಡೆ DJ ಲೈಟ್ಸ್ ಮತ್ತೆ ಸ್ಪೀಕರು ಕೂಡ ಕೊಡ್ತಾರೆ. ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಬಟ್ ಒನ್ ಆರ್ ದಿ ಅದರ್ ವೇ ಯು ಹ್ಯಾವ್ ಟು ಪೇ ಫಾರ್ ಆಲ್ ದ ಥಿಂಗ್ಸ್. ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ಬಾರ್ಬಿಕ್ಯೂಗೂ ಎಲ್ಲ ಮ್ಯಾಗ್ನೇಟ್ ಮಾಡಿ ಇಟ್ಬಿಟ್ಟಿದ್ದೆ. ಐ ಡಿಡ್ ಬಾರ್ಬಿಕ್ಯೂ ಅಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಗ್ರೇವಿ ಮಾಡಿದ್ರು. ನಾನು ಅಂತಲ್ಲ, ಬಟ್ ಎಲ್ರು ಮಾಡಿದ್ರು. ಸುಮ್ಮನೆ ಕ್ರೆಡಿಟ್ಸ್ ತಗೋತಾ ಇದ್ದೀನಿ ಅಷ್ಟೇ. ಇಲ್ಲಿ ಇದನ್ನ ಸುಡೋದಿದೆಯಲ್ಲ ಸಿಕ್ಕಾಪಟ್ಟೆ ಪ್ರೊಸೀಜರ್ ಜಾಸ್ತಿ. ಅಂದ್ರೆ ಕರೆಕ್ಟ್ ಆಗಿ ಸುಡ್ಬೇಕು, ಅದು ಒಳಗಡೆ ಎಲ್ಲ ಬೇಯಬೇಕು. ನನ್ನ ಫ್ರೆಂಡ್ ನೋಡೋವರೆಗೂ ನೋಡ್ದ ಅವನು. ಆಮೇಲೆ ಚಾಕ್ನ ಮಾಡ್ತಾರೆ ಗೊತ್ತಾ, ಆ ತರ ಎಲ್ಲ ತೆಗೆದ್ಬಿಟ್ಟು ಮಾಡ್ಬಿಟ್ಟ. ಸೊ ಈ ತರ ಎಲ್ಲ ಆದ್ರೆ ಅದು ಬೇಯಲ್ಲ. ಬೆಟರ್ ಚಾಕ್ನ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ದ. ಎಲ್ಲ ತಗೊಂಡ್ವಿ ನಾವು. ಬಟ್ ಒಂದ್ ಮರ್ತೋಗಿದೆ, ತುಪ್ಪ ತಗೊಳೋದಕ್ಕೆ ಮತ್ತೆ ರೈಸ್ ತಗೊಳೋದಕ್ಕೆ. ಯೂಶಲಿ ನಮ್ ಪ್ಲಾನ್ ಏನಿತ್ತು ಅಂತಂದ್ರೆ ಮೇಘನಾಸ್ ಬಿರಿಯಾನಿನ ಪಾರ್ಸೆಲ್ ತಗೊಂಡ್ ಹೋಗೋಣ ಅಂತ. ವಿ ಥಾಟ್ ಅಲ್ಲಿಂದ ಹತ್ರ ಆಗುತ್ತೆ ಅಂತ. ಬಟ್ ಅದು ಹತ್ರ ಇರ್ಲಿಲ್ಲ, ಸಿಕ್ಕಾಪಟ್ಟೆ ದೂರ ಇತ್ತು. ಮತ್ತೆ ಮೈನ್ ಫುಡ್ ಏನು ತಗೊಂಡಿರ್ಲಿಲ್ಲ. ಸೊ ವಿ ಡಿಸೈಡೆಡ್ ಇಬ್ರು ಯಾರಾದ್ರೂ ಹೋಗಿ ಊಟ ತಗೊಂಡ್ ಬನ್ನಿ ಅಂತ. ಅದರಿಂದ ನಮ್ಗೆ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಬಿಕಾಸ್ ಅವ್ರು ಹೋಗಿ ಊಟ ತರೋಷ್ಟೊತ್ತಲ್ಲಿ ತುಂಬಾ ಲೇಟ್ ಆಯ್ತು. ಸೊ ಇಲ್ಲೆಲ್ಲ ಕೂಡ ಭಾಸ್ಕರ್ ಅರೇಂಜ್ ಮಾಡ್ತಾ ಇದ್ದಾರೆ. ನಾನು ಹಾಗೆ ಹೇಳಿದ್ನಲ್ಲ, ಚಾಕ್ನ ತರ ಮಾಡ್ತಿದ್ದಾನೆ ಎಲ್ಲ ಹಾಕ್ಬಿಟ್ಟು. ಅಂಡ್ ವಿ ಬೋತ್ ವೆರ್ ರಿಯಲಿ ಎಂಜಾಯಿಂಗ್ ಇಟ್ ಅ ಲಾಟ್. ತುಂಬಾ ಚೆನ್ನಾಗಿ ಅನ್ನಿಸ್ತು. ಹೆಂಗಿತ್ತು ಅಂದ್ರೆ ವ್ಯೂ, ನಾವು ಮಲಗಿದ್ವಿ, ಮೇಲ್ಗಡೆ ಚಂದ್ರ ಕಾಣಿಸ್ತಿತ್ತು. ಬಟ್ ಸ್ವಲ್ಪ ಸೊಳ್ಳೆ ಕಾಟ ಇದ್ದೇ ಇರುತ್ತೆ. ಯೂಶಲಿ ಗೊತ್ತಲ್ವಾ, ಓಪನ್ ಏರಿಯಾ ಅಂತ ಅಂದ್ಮೇಲೆ ಸ್ವಲ್ಪ ಸೊಳ್ಳೆ ಕಾಟ ಇರುತ್ತೆ. ಆ ಸೊಳ್ಳೆ ಕಾಟಕ್ಕೂ ನಾವೊಂದು ಮಾಡಿದ್ವಿ. ಇದೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಇಟ್ಕೊಂಡ್ವಿ. ಸ್ವಲ್ಪ ನಮ್ಗೆ ಏನೇನ್ ಬೇಕೋ ಎಲ್ಲ ಇಟ್ಕೊಂಡ್ವಿ. ಸೊ ನೋಡ್ತಿರ್ಬೋದು ಸೊಳ್ಳೆ ಕಾಟಕ್ ನಾವ್ ಏನ್ ಮಾಡಿದೀವಿ ಅಂತ. ಅಲ್ಲಿ ಬೇವಿನ ಸೊಪ್ಪು ತಂದು ಹೊಗೆ ಹಾಕಿದೀವಿ. ನೋಡಿದ್ರಿಲ್ಲ ಗಾಯ್ಸ್, ಈ ತರ ಇತ್ತು ನಮ್ಮ ಒಂದು ಹೋಮ್ ಸ್ಟೇನೇ ಬರುತ್ತೆ ಬಾಗೆ. ವಾಟ್ ಟು ಟೆಲ್ ಯಾ, ಹೋಮ್ ಸ್ಟೇ ತರನೇ ಅಂತ ಅನ್ಕೊಳ್ಳಿ. ಹೋಮ್ ಸ್ಟೇ ಅಲ್ಲ, ಅದು ಒಂಥರ ಫಾರ್ಮ್ ಹೌಸ್ ತರ. ಓಕೆ, ಈ ತರ ಇತ್ತು ನಮ್ ಡೇ ಅಲ್ಲಿ. ಬಟ್ ಅದ್ರದ್ದು ಪೇ ಎಲ್ಲ ಎಷ್ಟ್ ಮಾಡಿದ್ರೆ ಅಂದ್ರೆ 700 per head ಅಂತ ಹೇಳಿ ತಗೊಂಡ್ರು. ಇನಿಷಿಯಲಿ ಇಟ್ ವಾಸ್ 500 ಅಂತೆ. ನನ್ನ ಫ್ರೆಂಡ್ ಹೋಗಿದ್ದಾಗ ಇಟ್ ವಾಸ್ 500 ಅಂತ ಹೇಳಿದ್ರು. ಬಟ್ ನಾವು ಇಟ್ 700 ಕಡಿಮೆ ಕೊಟ್ಟೇ ಇಲ್ಲ. ಬಿಕಾಸ್ ನಾವು ಇಮಿಡಿಯೇಟ್ ಪ್ಲಾನ್ ಮಾಡಿದ್ದಲ್ವಾ, ಅವ್ರಿಗೂ ಆಡೆಡ್ ಅಡ್ವಾಂಟೇಜ್ ತರ. ಇವ್ರು ಹೇಗಿದ್ರು ಪ್ಲಾನ್ ಮಾಡ್ಬಿಟ್ಟಿದ್ರೆ ಫಾರ್ ಶೋರ್ ಬಂದೇ ಬರ್ತಾರೆ ಅಂತ. ಮತ್ತೆ ಗ್ಯಾಸ್ಗೆ ಮತ್ತೆ ವೆಸಲ್ಸ್ಗೆ ಮತ್ತೆ ಇನ್ಯಾವ್ದಕ್ಕೆ ಬಾರ್ಬಿಕ್ಯೂದು ಸೆಟ್ಗೆ ಎಲ್ಲದಕ್ಕೂ ವಿ ಪೇಡ್ ಅಗೇನ್ 300 500 ಆ ತರ ಒಂದೊಂದಕ್ಕೂ ಒಂದೊಂದು ಪೇ ಮಾಡ್ಕೊಂಡು ಬಂದಿದೀವಿ. ಸೊ ಬಟ್ ಇಟ್ ವಾಸ್ ರಿಯಲಿ ಗುಡ್, ಎಂಜಾಯಿಂಗ್ ಅ ಲಾಟ್. ತುಂಬಾ ಚೆನ್ನಾಗಿ ಅನ್ನಿಸ್ತು. ಎಂಟರ್ಟೈನ್ಮೆಂಟ್ ಇತ್ತು. ಈ ಕಡೆ ಮ್ಯೂಸಿಕ್ಸ್, ಡ್ರಿಂಕ್ಸ್ ಎಲ್ಲ ಕೂಡ ಒಂಥರ ರಿಫ್ರೆಶ್ಮೆಂಟ್ ಚೆನ್ನಾಗಿ ಅನಿಸ್ತು. ಸೊ ನೀವ್ ಯಾರಾದ್ರೂ ಪ್ಲಾನ್ ಮಾಡಂಗಿದ್ರೆ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ಲೇಸ್ ಅಂತ ಕಮೆಂಟ್ ಮಾಡಿ. ಇಫ್ ಯುವರ್ ಎನಿಬಡಿ ಇಸ್ ಇಂಟ್ರೆಸ್ಟೆಡ್, ಸೊ ದಟ್ ಐ ಕ್ಯಾನ್ ಶೇರ್ ದ ಲೊಕೇಶನ್. ನನ್ನ ಫ್ರೆಂಡ್ ನ ಕೇಳಿ ಹೇಳ್ಬೋದು. ಎಕ್ಸಾಕ್ಟ್ ಲೊಕೇಶನ್ ಯೂಶಲಿ ನನಗೆ ಗೊತ್ತಿಲ್ಲ. ಬಟ್ ಇಟ್ ವಾಸ್ ನಿಯರ್ ಕನಕ್ಪುರ ರೋಡ್ ಅಷ್ಟೇ. ಇಟ್ ಟುಕ್ ಅಸ್ ಆಲ್ಮೋಸ್ಟ್ 1 hour ಟು ಟ್ರಾವೆಲ್. 1 hour 45 minutes ಏನೋ ತಗೊಳ್ತು ನಮಗೆ ಟ್ರಾವೆಲ್ ಮಾಡೋದಕ್ಕೆ. ಬೇಗ ಹೋಗ್ತಿದ್ವಿ, ರೀಚ್ ಆಗ್ತಿದ್ವಿ ನಿಯರ್ ಬೈ. ಬಟ್ ನಮ್ಗೆ ಸ್ವಲ್ಪ ಇದೆಲ್ಲ ತಗೋಬೇಕಿತ್ತಲ್ಲ, ತರಕಾರಿಯಿಂದ ಹಿಡಿದು, ಎಣ್ಣೆಯಿಂದ ಹಿಡಿದು, ಉಪ್ಪಿಂದ ಹಿಡಿದು, ಅದ್ ಸ್ವಲ್ಪ ನಮಗ್ ಟೈಮ್ ಹಿಡಿದು. ಬಿಟ್ರೆ ಬೇಗನೆ ಹೋಗಿ ತಲುಪ್ತಿದ್ವಿ. ಇಲ್ಲೋದ್ರೆ ಇಟ್ ಇಸ್ ರಿಯಲಿ ಗುಡ್. So thank you so much guys for watching complete video. Bye.